ಇವತ್ತು ಹಳ್ಗ ಮಚ್ಚೆ ಬೈಪಾಸ್ ಕೆಲಸವನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಹಾಗೂ ನನ್ನ ಅಧಿಕಾರಿ ಮಿತ್ರರು ನಾವೆಲ್ಲರೂ ಬಂದಿದ್ವಿ. ಇಲ್ಲಿ ಸ್ಥಳೀಯ ರೈತ ಮುಖಂಡರು ಹಾಗೂ ರೈತರು ನಮಗೆ 3 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅವರು ಸರ್ವೆ ಕೆಲಸ 2011ರಲ್ಲಿ ಆಗಿರೋ ಸರ್ವೆ ಕೆಲಸ ಸರಿಯಾಗಿ ಆಗ್ಲಿಲ್ಲ, ಅದನ್ನು ಪುನಃ ಮಾಡ್ಬೇಕಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ನಾವು ಇನ್ ಪ್ರಿನ್ಸಿಪಲ್ ಒಪ್ಕೊಂಡಿದೀವಿ. ಅದಲ್ಲದೆ ಎಳ್ಳೂರು ಮತ್ತೆ ವಡಗಾಂವ್ ಶಾಪೂರ್ ಕಡೆ ಏನೋ ರೋಡ್ ಕೆಲಸ ಆಗ್ತಾ ಇದೆ, ಅಲ್ಲಿ ಸ್ವಲ್ಪ ನೀರು ಅಲ್ಲಿ ಸ್ಟ್ಯಾಂಡಿಂಗ್ ಕ್ರಾಪ್ ನ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಅವ್ರು ಹೇಳಿದ್ರು. ಅದನ್ನು ಹೋಗಿ ಒಂದ್ಸತಿ ವೀಕ್ಷಣೆ ಮಾಡ್ತೀವಿ, ಅದಕ್ಕೂ ಒಂದು ಸೂಕ್ತ ಪರಿಹಾರವನ್ನು ಹುಡುಕ್ತೀವಿ. ಹಾಗೂ ಇದು 3rd ರೌಂಡ್ ಆಫ್ ಲಿಟಿಗೇಷನ್ ನಡೀತಾ ಇದೆ. ಮಾನ್ಯ ಹೈಕೋರ್ಟ್ ಇಂದ ಒಂದು ನಿರ್ದೇಶನ ಬಂದ ನಂತರ NHA ಅವರು ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಆದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಇವರದೊಂದು ದಾವಾ ಇದೆ. ಅದಕ್ಕೆ ಸೂಕ್ತ ದಾಖಲೆಗಳನ್ನು ನಾವು ಅವರಿಗೆ ಕೊಡ್ಬೇಕಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅವರ ಕಚೇರಿಯಿಂದ ಈ ಡಾಕ್ಯುಮೆಂಟ್ಗಳೇನಿದಾವೆ ಅದು ಅವರಿಗೆ ಕೊಡ್ತೀನಿ ಅಂತ ನಾನು ಭರವಸೆಯನ್ನು ನೀಡಿದ್ದೇನೆ. ದುರ್ದೈವ, ಬೆಳಗಾವಿಯ ಪರಿಸರದ ಸುಪಿಕ್ ಜಮೀನನ್ನ ಹಾಳು ಮಾಡುವಂಥದ್ದು, ರೈತರಿಗೆ ತೊಂದರೆ ಮಾಡುವಂಥದ್ದು, 1.5 ಲಕ್ಷ ಜನ ಸಣ್ಣ ಸಣ್ಣ ರೈತರಿಗೆ ಅವರು ಬೇರೋಜ್ಗಾರಿ ಮಾಡುವಂಥ ಸರ್ಕಾರದ ಹುನ್ನಾರಕ್ಕೆ ಧಿಕ್ಕಾರ ಇರಲಿ. ಈ ಭಾಗದಲ್ಲಿ ಕನ್ನಡ ಮತ್ತು ಮರಾಠಿ ಅಂತ ಹೇಳಿ ರೈತರನ್ನ ಕೊಲ್ಲುವಂಥ ಕೆಲಸ. ಇವತ್ತು ಅಧಿವೇಶನ ಬರ್ತಾ ಇದೆ. ಅಧಿವೇಶನ ಬರ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಹುಷಾರಿಯಾದಂಥ ಜಿಲ್ಲಾಧಿಕಾರಿಗಳು, ತುಂಬಾ ಹುಷಾರಿಯಾದಂಥ ಜಿಲ್ಲಾಧಿಕಾರಿಗಳು ರೈತರಿಗೆ ಸಾಂತ್ವನ ಮಾಡಬೇಕು, ಮೋರ್ಚಾ ಬರಬಾರ್ದು ಅನ್ನೋಂಥ ಉದ್ದೇಶದಿಂದ ಅದು ಇರಲಿ. ಸತ್ಯವನ್ನ ನೋಡ್ಲಿಕ್ಕೆ ಬಂದಿರ ಅವ್ರಿಗೆ ಸ್ವಾಗತ. ನಾನು ಕೇಳ್ತೇನೆ, ಘಟಪ್ರಭಾ ಎಡದಂಡೆ ಮತ್ತು ಬಲದಂಡೆ ಕಾಲುವೆಯಲ್ಲಿ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ಆದೇಶ ಇದ್ದಾಗ್ಯೂ ಅಲ್ಲಿಯ ಪೈಪ್ ಲೈನು, ಎಲೆಕ್ಟ್ರಿಕಲ್ ಲೈನು, ಕೆನಲ್ ಹಾಳು ಮಾಡೋ ಸಂದರ್ಭದಲ್ಲಿ ಕೊನೆಗೆ ರೈತ ಏನು ಕಾಣದೆ ಕಲ್ಲನ್ನು ಹೊಡೆಯುವಂತ ಸಂದರ್ಭದಲ್ಲಿ ಮಾನನೀಯ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಗೌರವಿತವಾಗಿ ಬದಿಗಿಟ್ಟು ರೈತರನ್ನ ಕಾಪಾಡ ಮಾಡಿದಂತ ಜಿಲ್ಲಾಧಿಕಾರಿಗಳಿಗೆ ಅದೇ ರೀತಿಯಾಗಿ ಇಲ್ಲಿ ಗೌರವಾನ್ವಿತ ಹೈಕೋರ್ಟ್ಗೆ ಕೇಸ್ ಆಗಿದ್ದಾಗ್ಯೂ ಈ ಕೆಲಸ ರೈತರ ವಿರೋಧ ಇದ್ದಾಗ್ಯೂ ಸುಪಿಕ್ ಜಮೀನ್ ಇದ್ದಾಗ್ಯೂ ಈ ಕೆಲಸವನ್ನ ತಕ್ಷಣ ನಿಲ್ಲಿಸಿ ಆಮೇಲೆ ರೈತರ ವಿಶ್ವಾಸ ತಗೊಂಡು ಕೆಲಸ ಮಾಡ್ರಿ. ನಾವು ವಿರೋಧಿಗಳಲ್ಲ. ಒಂದು. ಎರಡನೇದು ಅಂತಂದ್ರೆ ಇಲ್ಲಿ ಸಂಪೂರ್ಣ ಅವೈಜ್ಞಾನಿಕವಾಗಿರುವಂಥದ್ದು, ಅತಿ ಫಲವತ್ತ ಜಮೀನನ್ನು ಹಾಳು ಮಾಡುವಂಥದ್ದು, ರೈತರಿಗೆ ಬೇರೋಜ್ಗಾರ ಮಾಡುವಂಥದ್ದು, ಭ್ರಷ್ಟರು ಮತ್ತು ದುಷ್ಟ ರಾಜಕಾರಣಿಗಳು ಇದನ್ನ ಲ್ಯಾಂಡ್ ಮಾಫಿಯಾಗೆ ಮಾರ್ಕೊಂಡ್ಕೊಂತ ಇರುವಂತ ಈ ಕೆಲಸ ನಡೀತಾ ಇದೆ. ಅದಕ್ಕಾಗಿ ನಾನು ಬೆಳಗಾವಿ ಸುತ್ತಮುತ್ತಲ ಎಲ್ಲ ನನ್ನ ರೈತ ಬಾಂಧವರಿಗೆ ಕೈ ಮುಗಿದು ಕೇಳ್ತೇನೆ, ಜಾಗೃತ ಆಗ್ರಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಳಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದ.